ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಭರ್ಜರಿ ರಸದೌತಣವನ್ನ ನೀಡಿದಂತಹ ನೀತು ರಾಯ್ ಅವರು ಈಗ ದೈವ ಸಿನಿಮಾದ ಮೂಲಕ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ಕಮಾಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸೇರಿದಂತೆ ಪರಭಾಷೆಗಳಲ್ಲೂ ಕೂಡ ಮಿಸ್ತಾ ಇದ್ದಾರೆ. ಒಂದಷ್ಟು ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಅವರ ಸಿನಿಮಾ ಜರ್ನಿಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನನಗೆ ಒಂದು ಡೌಟ್ ಏನಂತಂದ್ರೆ, ಈಗ ಕ್ಯಾಶುಯಲ್ ಆಗಿ ಏನಂತಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ನಾರ್ತಿ ತರ ಕಾಣ್ತೀರಾ, ಬಟ್ ಅಪ್ಪಟ ಕನ್ನಡತಿ ಅಂಡ್ ನೀತು ರಾಯ್ ಇದು ಹೆಂಗ್ ಬಂತು ಅಂತ. ಅಂದ್ರೆ ಆ, ಇದು ಸರ್ನೇಮ್ ಕೇಳ್ತಿರೋದಲ್ವಾ ನೀವು? ಆ, ನಂದು ಆಕ್ಚುಲಿ ಇಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ಸೊ ನಮ್ಮ ಅಪ್ಪನ ಕಡೆಯವರೆಲ್ಲ ಇಲ್ಲೇ ಇದು ಮಾಡಿರೋದು. ನೀತು ರಾಯ್, ಇಟ್ಸ್ ನಾಟ್ ರೈ, ಇಟ್ಸ್ ರಾಯ್. ರಾಯ್. ನೀತು ರಾಯ್ ಆ ಥರ. ಹಾ, ನಮ್ಮ ಮನೆ ಹೆಸರದು. ಮನೆ ಹೆಸರು. ಹಾ. ಈಗ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಿರ್ಬೋದು, ಆರ್ ಸಿ ಬ್ರದರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಪರಭಾಷೆಗಳಲ್ಲಿ ಒಂದಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಪ್ಲಸ್ ಪರಭಾಷಾ ಸಿನಿ ಪ್ರೇಕ್ಷಕರಿಗೆ ಎಂಟರ್ಟೈನ್ ಅನ್ನ ಕೊಟ್ಟಿದ್ರಿ. ಸೊ ಈಗ ದೈವದ ಮೂಲಕ ಬೆಳ್ಳಿ ಪರದೆ ಬೆಳಗೋದಿಕ್ಕೆ ಬರ್ತಾ ಇದ್ದೀರಾ. ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಶೀಲಾ ಅಂತ ಹೆಸರಿರುತ್ತೆ. ಪ್ಲಸ್ ಈ ಕ್ಯಾರೆಕ್ಟರ್ ಬಂದು ತುಂಬ ಇನ್ನೋಸೆಂಟ್ ಆ ಥರ ಕ್ಯಾರೆಕ್ಟರ್ ಆಗಿರುತ್ತೆ. ಇನ್ನೊಂದೇನೆಂದರೆ, ಈ ಕ್ಯಾರೆಕ್ಟರ್ ಬಂದು ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಕ್ಯಾರೆಕ್ಟರ್. ಅಂದರೆ ಇಟ್ಸ್ ಲೈಕ್ ನಂದೊಂದು ಕ್ಯಾರೆಕ್ಟ್ರು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕಂಟೆಂಟ್ ಬಿಟ್ಕೊಡ್ಬಾರ್ದು ಅಂತ ಡೈರೆಕ್ಟರ್ ಏನಾದ್ರು ಹೇಳಿದಾರಾ? ಅಂತ ಏನು ಹೇಳಿಲ್ಲ. ನಮ್ಗೇನು ಹೇಳೇ ಕೊಟ್ಟಿಲ್ಲ. ಇದು ಮಾತಾಡಬೇಕು, ಇದು ಮಾತಾಡಬಾರ್ದು ಅಂತ ಏನು ಹೇಳ್ಕೊಟ್ಟಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ಮಾತಾಡಿ ಅಂತಲೇ ಹೇಳ್ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರಿ, ಕ್ಯಾರೆಕ್ಟರ್ ನೇಮ್ ಅನ್ನು ಕೂಡ ರಿವೀಲ್ ಮಾಡಿದ್ರಿ. ಶೀಲಾ ಅವರು ದೈವ ಸಿನಿಮಾದಲ್ಲಿ ಏನ್ ಮಾಡ್ತಿರ್ತಾರೆ ಅಂತ. ಶೀಲಾ ಅವರು ದೈವ ಸಿನಿಮಾದಲ್ಲಿ ಬಂದು ಆ, ದೇವನ್ನ ಲವ್ ಮಾಡೋದೇ ಅವರು ಮೇಯ್ನ್ ಪ್ರಯಾರಿಟಿ ಆಗಿರುತ್ತೆ. ನನಗೆ ಇದರಲ್ಲಿ ಹೀರೋ ಬಿಟ್ಟು ಬೇರೆ ಏನೂ ಇಲ್ಲ. ಅಂದರೆ ಯಾವ ಥರ ಅಂದರೆ, ಶೀಲಾಗೆ ದೈವನೇ ಪ್ರಪಂಚ ಆಗಿರ್ತಾನೆ. ದೇವನ್ ದೇವನ್ ಫುಲ್ ಅವಳು ಮೂವಿ ಫುಲ್ಲು ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವ್ನ ಪ್ರೀತಿ ಮಾಡೋದೇ ಆಗಿರುತ್ತೆ ಅಷ್ಟೆ. ಫೆಬ್ರವರಿ 14 ಕೂಡ ಹತ್ರ ಬರ್ತಾ ಇದೆ. ರಿಯಲ್ ಲೈಫ್ ಅಲ್ಲಿ ಎಷ್ಟು ಪ್ರಪೋಸಲ್ಸ್ ಬಂದಿರಬಹುದು ನಿಮಗೆ? ಅಂದ್ರೆ ರಿಯಲ್ ಲೈಫಲ್ಲಿ ದಿನ ಬರ್ತಾನೆ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಓಕೆ. ಅಂದ್ರೆ ಹುಡುಗಿರಿಗೆಲ್ಲ ಬರ್ತಾನೆ ಇರುತ್ತೆ. ಇವಾಗ ಜನ್ರೇಷನ್ ಅಲ್ಲಂತೂ ನಿಮ್ಗೂ ಗೊತ್ತಿರುತ್ತೆ. ಮತ್ತೆ ಅಷ್ಟೇ. ಎಷ್ಟು ಬಂದಿರಬಹುದು ಅಂತ. ಎಷ್ಟು ಅಂದ್ರೆ ಅದು ಹೇಳಕ್ಕಾಗಲ್ಲ ಸರ್. ತುಂಬಾನೇ ಬಂದಿರುತ್ತೆ. ಬಟ್ ರೈಟ್ ನೌ ಐ ಆಮ್ ವೆರಿ ಮಚ್ ಫೋಕಸ್ಡ್ ಇನ್ ಟು ಮೂವೀಸ್ ಅಂಡ್ ಆಲ್ ಅಂತ ಹೇಳ್ತೀನಿ. ಐ ಆಮ್ ನಾಟ್ ಇನ್ ಟು ಆಲ್ ದ್ಯಾಟ್. ಈಗ ನೀವು ಎಷ್ಟು ಬಂದಿದೆ ಅಂತ ಅದು ರಿವೀಲ್ ಮಾಡ್ತಿಲ್ಲ. ಯಾವ್ದಾದ್ರು ಒಂದು ಕ್ರೇಜಿಯಸ್ಟ್ ಪ್ರಪೋಸಲ್ ಬಗ್ಗೆ ಹೇಳೋದು. ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂದ್ರೆ, ಒಂದ್ಸಲಿ ನನ್ ಒಂದ್ಸಲಿ ಏನಾಗಿತ್ತು ಅಂದ್ರೆ, ನನ್ನ ಬರ್ತ್ಡೇಗೆ ಒಬ್ರು ನನ್ನ ಫ್ರೆಂಡ್ ಇದ್ರು. ಈಸ್ ಫ್ರೆಂಡ್ ಫ್ರಮ್ ಮೈ ಕಾಲೇಜ್. ಸೊ ಅವ್ನು ಬಂದು ಪಟಾಕಿ ಎಲ್ಲ ಹಚ್ಬಿಟ್ಟು ನನ್ನ ಬರ್ತ್ಡೇಗೆ ಹಿ ನೀಲ್ ಡೌನ್ ಅಂಡ್ ಹಿ ಪ್ರಪೋಸ್ ಮೀ. ಇಟ್ ವಾಸ್ ದ ಕ್ರೇಜಿಯೆಸ್ಟ್ ಥಿಂಗ್ ಅಂಡ್ ಐ ಡಿಡ್ ನಾಟ್ ಅಕ್ಸೆಪ್ಟ್. ಅವ್ರು ಅಷ್ಟೊಂದು ಕಷ್ಟಪಟ್ಟು ನೀಲ್ ಡೌನ್ ಮಾಡಿ ಕ್ರೇಜಿಯಸ್ಟ್ ಆಗಿ ಇದ್ ಮಾಡ್ಕೊಂಡಿದ್ರೆ ಹೆಂಗಿರುತ್ತೆ ಅಂತ ನೀವ್ ಯಾಕೆ ಆಕ್ಸೆಪ್ಟ್ ಮಾಡಿಲ್ಲ ಅಂತ. ಅಂದ್ರೆ ಅವಾಗ ನನಗೆ ಇನ್ನು ಏಜ್ ಕಮ್ಮಿ ಇತ್ತು. ಪ್ಲಸ್ ನಾನು ಡಿಸೈಡ್ ಮಾಡೋ ಅಷ್ಟು ನನಗೆ ಮೆಚ್ಯೂರಿಟಿ ಇರಲಿಲ್ಲ ನನಗೆ. ಈಗ ಇನ್ನೊಂದ್ ಏನಂತಂದ್ರೆ, ಲೈಕ್ ಏನಂತಂದ್ರೆ, ಈಗ ಅವರು ಪಿ ಜಿ ಹತ್ರ ಬಂದು ಪ್ರಪೋಸ್ ಮಾಡಿದ, ಮನೆ ಹತ್ರ ಬಂದು ಪ್ರಪೋಸ್ ಮಾಡಿದಾರ? ಇಲ್ಲ, ನಾನು ಮುಂಚೆಯಿಂದ ಮನೆಯಲ್ಲೇ ಇರೋದು. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಿದ್ದ ಕಾರಣದಿಂದ ಮನೆಯಲ್ಲೇ ಇರೋದು. ಪಿ ಜಿಲಿ ಯಾವತ್ತೂ ನಾನಿಲ್ಲ. ಮನೆಯವರ ರಿಯಾಕ್ಷನ್ ಹೆಂಗಿತ್ತು ಆತರ ಎಲ್ಲ ಮಾಡಿದಾಗ? ಸೊ ನಮ್ಮ ಮನೇಲಿ ರಿಯಾಕ್ಷನ್ ಅಂದ್ರೆ, ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ರಿಯಾಕ್ಷನ್ ವಾಸ್ ಲೈಕ್, ಓ ಹುಡ್ಗ ತುಂಬಾ ಒಳ್ಳೆನ್ ಅನ್ಸುತ್ತೆ, ಮೇ ಬಿ ಯು ಶುಡ್ ಥಿಂಕ್ ಅಂತ ಅಂದ್ರು. ಬಟ್ ಮೈ ಪೇರೆಂಟ್ಸ್ ವರ್ ಲೈಕ್, ಇಲ್ಲ ಅವಳಿಗೆ ಅಂದ್ರೆ ಅವ್ರಿಗೆ ಇಷ್ಟ ಇತ್ತು. ಬಟ್ ದೇ ವರ್ ನಾಟ್ ಲೈಕ್, ಇನ್ನ ಚಿಕ್ಕ ಹುಡುಗಿ ಬೇಡ ಅಂತಾನೆ ಅಂದ್ರು. ಹ. Yes, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಾ. ನೆಕ್ಸ್ಟ್ ಸ್ಯಾಂಡಲ್ವುಡ್ ಅಲ್ಲಿ ಯಾರ ಜೊತೆ ಆಕ್ಟ್ ಮಾಡಬೇಕು ಅಂತ ನೀತು ರಾಯ್ ಅವರ ಕನಸಾಗಿದೆ ಅಂತ? ಅಂದ್ರೆ ನನಗೆ ಇವ್ರ ಜೊತೆ ಅವ್ರ ಜೊತೆ ಅಂತ ಏನಿಲ್ಲ. ನನಗೆ ಚಾನ್ಸ್ ಸಿಕ್ಕಿದ್ರೆ ಎಲ್ಲಾರ ಜೊತೆ ಆ್ಯಕ್ಟ್ ಮಾಡಬೇಕು, ಎಲ್ಲಾರ ಜೊತೆ ಚೆನ್ನಾಗಿರಬೇಕು, ಎಲ್ಲ ಮೂವಿಲೂ ಎಲ್ಲ ಥರ ಕ್ಯಾರೆಕ್ಟರ್ ಮಾಡಬೇಕು. ಮೇಯ್ನ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡಬೇಕು ಅಂತ ನನಗಿಷ್ಟ. ದೆರ್ ಇಸ್ ನೋ ಪರ್ಟಿಕ್ಯುಲರ್ ಓಕೆ ಇವ್ರ ಜೊತೆನೇ ಮಾಡಬೇಕು, ಅವ್ರ ಜೊತೆ ಮಾಡಬೇಕು ಅಂತ ಏನಿಲ್ಲ. ಎಲ್ಲಾರ ಜೊತೆನೂ ಮಾಡಬೇಕು. ನಟನೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ, ನಟರಿಗೂ ಕೂಡ ಒಬ್ರು ಸ್ಫೂರ್ತಿ ಅಂತ ಇರ್ತಾರೆ. ನಿಮ್ಮ ಫೇವ್ರೆಟ್ ನಟ ಅಥವಾ ನಟಿ ಅಂತಂದ್ರೆ ಯಾರು?
ಅಂದ್ರೆ ಆ ಥರ ಏನೂ ಇಲ್ಲ. ನಂಗೆ ಎಲ್ಲರೂ ಇಷ್ಟ. ಐ ಆಮ್ ಸೋ ಸಾರಿ. ಅಂದ್ರೆ ಒಬ್ಬರ ಹೆಸರೇ ತಗೊಂಡು ಹೇಳಿದ್ರೆ ಅದೊಂಥರ ಒಫೆನ್ಸಿವ್ ಆಗಿರುತ್ತೆ. ಸೊ ಐ ಲೈಕ್ ಎವ್ರಿವನ್. ಅಂದ್ರೆ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಅವಾಗ ಅವ್ರು ಇಷ್ಟ ಆಗ್ತಾರೆ. ಏನಾದರೂ ಚೆನ್ನಾಗೆ ಕೈಂಡ್ ಆಗಿದ್ರೆ, ಅವ್ರು ರಿಯಲ್ ಲೈಫಲ್ಲಿ ಕೈಂಡ್ ಆಗಿದ್ರೆ ಅದು ಇಷ್ಟ ಆಗುತ್ತೆ. ಸೊ ದೇರ್ ಇಸ್ ನಥಿಂಗ್ ಪರ್ಟಿಕ್ಯುಲರ್ ಅಬೌಟ್ ಇವ್ರಿಷ್ಟ ಅವ್ರಿಷ್ಟ ಅಂತ ಏನಿಲ್ಲ. ಬಟ್ ಐ ಲೈಕ್ ಎವ್ರಿವನ್. ನಾನು ಎಲ್ಲರ ಮೂವೀಸು ನೋಡ್ತೀನಿ, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ ಅಂತ. ಈಗ ದೈವ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನಾಳೆ ನಾಡಿದ್ರಲ್ಲೇ ರಿಲೀಸ್ ಆಗ್ತಾ ಇದೆ, ಗುರುವಾರ ರಿಲೀಸ್ ಆಗ್ತಾ ಇರೋದ್ರಿಂದ ಏನ್ ಹೇಳಿಕ್ ಇಷ್ಟಪಡ್ತಾರೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ? ಅಂದ್ರೆ ಆ, ಇದು ಒಂದು ತುಂಬಾನೇ ಪಾಸಿಟಿವ್ ಫಿಲಿಮ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನೀವು ಒಂದ್ಸರಿ ನೋಡಿದ್ರೆ ನಿಮಗೆ ಡೆಫಿನೆಟ್ಲಿ ರಿಗ್ರೆಟ್ ಆಗಲ್ಲ. ಇನ್ನೊಂದೇನು ಅಂದ್ರೆ ಈ ಮೂವಿಲಿ ಯಾವುದೇ ತರ ವಲ್ಗರ್ ಸೀನ್ಸ್ ಇಲ್ಲ. ನೀವು ಪೇರೆಂಟ್ಸ್ ಹತ್ರ ಕುತ್ಕೊಂಡು ನೋಡ್ಬೋದು. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅಕ್ಕ ತಮ್ಮ, ಅಣ್ಣ ತಂಗಿ, ಯಾರೇ ಕುತ್ಕೊಂಡು ನೋಡಿದ್ರು ನಿಮಗೆ ಮುಜುಗರ ಆಗಲ್ಲ. ಪ್ಲಸ್ ಈ ಮೂವಿ ಅಂತ ಏನಕ್ಕೆ ನೋಡಬೇಕು ಅಂತ ಅಂದರೆ, ಅಂದರೆ ಒಂದ್ಸರಿ ನೋಡಿದ್ರೆ ನಿಮಗೆ ಫೀಲ್ ಗುಡ್ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಸೀನ್ಸ್ ಬಂದು ತುಂಬಾ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಬೆಂಗಳೂರಿಂದ ತುಂಬ ಆಚೆ ಹೋಗಿ, ಸಿರ್ಸಿಯಿಂದಾನೇ ಒಂದು 60 to 70 ಕಿಲೋಮೀಟರ್ಸ್ ಆಚೆ ಹೋಗಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಇನ್ಪುಟ್ಟು. ನೀವೆಲ್ಲ ಒಂದ್ಸರಿ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಬಾಸ್ ಟಿವಿ, ಬಾಸ್ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಮೂವಿಲಿ ಅವಕಾಶ ಕೊಟ್ಟಿದ್ದಕ್ಕೆ ಮಂಜುನಾಥ್ ಜಯರಾಜ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್, ಈಗ ನೀತು ಅವರ ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನು ಅಂದರೆ, ಸ್ಟ್ರೆಸ್ ಆಗದಿಲ್ಲದೆ ಇರೋದೇ ಬ್ಯೂಟಿ ಸೀಕ್ರೆಟ್. ವಾಟ್ ಎವರ್ ಕಮ್ಸ್ ಅಪ್ ಯು ಜಸ್ಟ್ ನೀಡ್ ಟು ಸ್ಟೇ ಚಿಲ್, ರಿಲ್ಯಾಕ್ಸ್ ಆಗಿರೋದೇ ಬ್ಯೂಟಿ ಸೀಕ್ರೆಟ್. ಈ ವರ್ಕೌಟ್ ಆ ಥರ ಇವಾಗ ಆಕ್ಟ್ರೆಸ್ ಅಂತ ಅಂದಾಗ ಫಿಟ್ನೆಸ್, ಅದ್ರ ಜೊತೆಗೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ಸ್ ಆಗಿರುತ್ತೆ. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಆಗಿರ್ಬೋದು, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಆ್ಯಂಡ್ ಯೋಗ ಮಾಡ್ತೀರಾ, ಲೈಕ್ ಜಿಮ್ ಮಾಡ್ತೀರಾ ಅಂತ? ಅಂದರೆ ನಾನು ಜಿಮ್ ಜಾಯ್ನ್ ಆಗಿದ್ದೀನಿ, ಜಿಮ್ ಮಾಡ್ತೀನಿ. ಬಟ್ ಕೆಲವೊಂದ್ಸರಿ ಏನಾಗುತ್ತಂದರೆ, ಕೆಲವೊಂದ್ಸರಿ ಟೈಮೇ ಇರಲ್ಲ. ಅಂದರೆ ನಿದ್ದೆ ಮಾಡೋಕ್ಕೂ ಟೈಮ್ ಇರಲ್ಲ, ಅಷ್ಟು ಕೆಲಸ ಇರುತ್ತೆ. ಅಂದರೆ ಐ ಆಮ್ ನಾಟ್ ಓನ್ಲಿ ಇನ್ ಟು ಮೂವೀಸ್. ನಾನು ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತೀನಿ. ಬಾಲಿವುಡ್ಡಲ್ಲೂ, ತೆಲುಗಲ್ಲೂ, ತಮಿಳಲ್ಲೂ ಮಾಡ್ತೀನಿ. ಸೊ ಕೆಲವೊಂದ್ಸರಿ ಏನಾಗುತ್ತಂದರೆ ನಿದ್ದೆ ಮಾಡೋಕ್ಕೂ ಅಷ್ಟೊಂದು ಟೈಮ್ ಇರಲ್ಲ. ಟೈಮ್ ಇದ್ದಾಗ ಡೆಫಿನೆಟ್ಲಿ ಹೋಗಿ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಮಾಡಬೇಕು. ನಾನೇ ಅಲ್ಲ, ನೀವು, ಅವರು ಎಲ್ಲರೂ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ದೈವ ಸಿನಿಮಾದ ಮೂಲಕ ಮತ್ತೊಮ್ಮೆ ಕನ್ನಡ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇದ್ದಾರೆ. ಮತ್ತಷ್ಟು ಅವಕಾಶಗಳು ಸಿಗಲಿ ಈ ಸಿನಿಮಾದಿಂದ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಕವರಿಂಗ್ ಅಸ್. ಇದಾಗಿತ್ತು ದೈವ ಸಿನಿಮಾದ ನಾಯಕ ನಟಿಯಾಗಿರುವಂತಹ ನೀತು ರಾಯ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.